ಹಲೋ ಗೈಸ್, ಇವತ್ತಿನ ದಿವಸ ನಾವು ಹಿರೇಕೆರೂರಿಗೆ ಹೋಗ್ತಾ ಇದ್ದೀವಿ ಒಂದು ಈವೆಂಟನ್ನು ಅಟೆಂಡ್ ಮಾಡೋದಕ್ಕೆ. ಪ್ರಜಾರನ ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಹೋಗೋದಕ್ಕಿಂತ ಮುಂಚೆ. ಸೊ ಲಗೇಜ್ ಎಲ್ಲ ಲೋಡ್ ಆಯ್ತು ಈಗ. ಸೊ ಈಗ ಟೈಮ್ ಅರೌಂಡ್ 9:45 ಆಗ್ತಾ ಇದೆ. ಸೊ ಬನ್ನಿ ಹೊರಡೋಣ. ಸೊ ಈಗ ನಾವು ಶಿಕಾರಿಪುರನ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಈಗೇನಿಲ್ಲಿ ನೀವು ನೋಡ್ತಾ ಇದ್ದಾರಲ್ಲ, ಇದು ಬಂದ್ಬಿಟ್ಟು ಕುಮದ್ವತಿ ಕಾಲೇಜ್ ಅಂತ. ಇಲ್ಲೇ ರೀಸೆಂಟಾಗಿ ಯಡಿಯೂರಪ್ಪ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದರು. ಸೊ ಅದಕ್ಕೆ ಗಿಲ್ಲಿ, ಕಾವ್ಯ, ಅರ್ಜುನ್ ಜನ್ಯ ಮತ್ತು ಅನುಶ್ರೀ ಈ ಥರದ ತುಂಬ ಫೇಮಸ್ ಸ್ಟಾರ್ಸ್ ಎಲ್ಲ ಬಂದು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದರು. ಸೊ ಹಾಗೆ ಶಿಕಾರಿಪುರ ದಾಟಿ ನಾವು ಮಾಸೂರು ರೋಡಲ್ಲಿ ಹೋಗಬೇಕಾದ್ರೆ ಈಗ ಯಾರೋ ಒಬ್ಬರು ಬೈಕರ್ ಸಡನ್ನಾಗಿ ಲೆಫ್ಟಿಂದ ರೈಟಿಗೆ ಬಂದುಬಿಟ್ರು. ಸೊ ನಮಗೆ ಓವರ್ಟೇಕ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಡ್ಯಾಶ್ ಕ್ಯಾಮ್ ಕಾರಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನೊಂದು ಸಪರೇಟ್ ವಿಡಿಯೋನ ಮಾಡಿದ್ದೇನೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೇನೆ. ಅರೌಂಡ್ 11:30 ಹತ್ತಿರ ಆಗಿತ್ತು ಅನಿಸುತ್ತೆ. ಸೊ ನಾವು ಹಿರೇಕೆರೂರನ್ನ ರೀಚ್ ಆದ್ವಿ. ಅಲ್ಲಿ ಗಾಡಿನ ಪಾರ್ಕ್ ಮಾಡಬೇಕಾದ್ರೆ ಒಂದು ರೋಡ್ನ ಕೆಳಗೆ ಇಳಿಸ್ತೆ ಆ್ಯಕ್ಚುಲಿ. ಸೊ ದೊಡ್ಡ ಕಲ್ಲಿತ್ತು ಆ್ಯಕ್ಚುಲಿ, ಅಷ್ಟು ಸರಿಯಾಗಿ ಕಾಣಿಸ್ಲಿಲ್ಲ. ಕಾರು ಆ ಕಲ್ಲನ್ನು ಹತ್ತಿಬಿಡ್ತು. ಸೊ ಗಾಡಿ ಹಿಂದೆನೂ ಹೋಗೋಕ್ಕಾಗ್ತಿಲ್ಲ, ಮುಂದೆನೂ ಬರ್ತಾಯಿಲ್ಲ. ಕಲ್ಲಿನ ಎಡ್ಜಲ್ಲಿ ಸಿಗಾಕೊಂಡ್ಬಿಡ್ತು. ಸೊ ಏನಾದರೂ ಲೈಕ್ ಫೋರ್ಸ್ಫುಲಿ ಮೂವ್ ಮಾಡಿದ್ರೆ ಆ್ಯಕ್ಸಿಲ್ ಕಟ್ ಆಗಿಬಿಡುತ್ತೆ ಅಥವಾ ಬಂಪರ್ ಬ್ರೇಕ್ ಆಗಿಬಿಡ್ತಿತ್ತು. ಇದರಿಂದ ಒಂದು 50,000 ರೂಪಾಯಿ ಖರ್ಚು ಬರೋದು ನನಗೆ. ಸೊ ಫಾರ್ಚುನೇಟ್ಲಿ ನಮ್ಮ ಪ್ರಕಾಶ್ ಮಾಸ್ಟ್ರು ಮತ್ತು ಅವರ ರಿಲೇಟಿವ್ಸು ಅವರೆಲ್ಲರೂ ಹೆಲ್ಪಿಗೆ ಬಂದರು ಆ್ಯಕ್ಚುಲಿ. ಸೊ ಹಾರೆಕೋಲೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಗಾಡಿನ ಜಾಕ್ ಏರಿಸಿ ಹೈಟ್ ಮಾಡಿಕೊಂಡು ಕಷ್ಟಪಟ್ಬಿಟ್ಟು ದೊಡ್ಡ ಕಲ್ಲನ್ನು ರಿಮೂವ್ ಮಾಡಿದ್ರು. ನಿಜವಾಗ್ಲೂ ಅವರೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಇಲ್ಲ ಅಂದಿದ್ರೆ ಭಾಳ ಕಷ್ಟ ಇರೋದು ಆ್ಯಕ್ಚುಲಿ. ನಾನು ಏನೋ ಟ್ರಿಪ್ ಹೋಗ್ಬಿಟ್ಟು ಅವಾಂತರ ಆಗೋಗ್ಬಿಟ್ರದು. ಸೊ ಹಾಗೂ ಹಿಂಗೂ ಫೈನಲಿ ಗಾಡಿ ಎಲ್ಲ ತೆಗೆದ್ವಿ. ಏನೂ ಡ್ಯಾಮೇಜ್ ಆಗಲಿಲ್ಲ ಆ್ಯಕ್ಚುಲಿ. ಇದಾದ ನಂತರ ಲೈಟಾಗಿ ಅವಲಕ್ಕಿ, ಮಂಡಕ್ಕಿ ಮತ್ತು ಉಪ್ಪಿಟ್ಟು ಈ ಥರ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ನಂತರ ಟೀ ಕುಡಿದ್ವಿ. ಸೊ ಮಧ್ಯಾಹ್ನದ ಊಟಕ್ಕೆ ಕೇಟ್ರಿಂಗ್ ಅವರು ಫ್ರೆಶ್ ಆಗಿ ಅಲ್ಲೇ ಮೆಣಸಿನ್ಕಾಯಿಯ ಬಜ್ಜಿಯನ್ನು ಮಾಡ್ತಾಯಿದ್ರು. ಆ ಬಜ್ಜಿ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಜ್ಜಿ ಮಾಡಿದ್ದಾರೆ. ಆ ಬಜ್ಜಿನ ಮಾಡೋದಕ್ಕೂ ಒಂದು ನ್ಯಾಕ್ ಇದೆ. ಸೊ ಅದನ್ನು ಕ್ಲಿಯರಾಗಿ ನಾನು ಅದು ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಮತ್ತು ಅದ್ವೈತ್ ಕೂಡ ಸ್ವಲ್ಪ ಟಯರ್ಡಾಗಿ ಹೋಗ್ಬಿಟ್ಟಿದ್ದ. ಸೊ ನಾನು ಅದ್ವೈತ್ ಬೋಂಡಾ ತಿನ್ನೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಸೊ ಅಲ್ಲೇ ಕೇಟ್ರಿಂಗ್ ಅವರು ಸರ್ ನಮ್ಮ ಕಾರ್ಡನ್ನು ವೀಡಿಯೋನಲ್ಲಿ ಹಾಕಿ ಅಂತ ಕೊಟ್ಟರು. ಇಲ್ಲಿ ನೋಡಿ, GB ಬಾದಾಮಿ ಆ್ಯಂಡ್ ಬ್ರದರ್ಸ್ ಅಂತ ಕೇಟ್ರಿಂಗ್ ಅವರು. ಪರವಾಗಿಲ್ಲ, ಊಟ ಚೆನ್ನಾಗಿ ಮಾಡಿದರು. ಅಗೇನ್ ಲೈಕ್ ಊಟ ವೆರೈಟಿ ಫುಡ್ಡೆಲ್ಲ ಮಾಡಿದರು. ಸೊ ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನಮ್ಮ ಒಂದು ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ.